ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬನಶಂಕರಿ ಮಹಿಳಾ ಸಮಾಜದ ಅಧ್ಯಕ್ಷೆ ಶಾಂತ ರಾಮಸ್ವಾಮಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. 9 ಗರ್ಭಿಣಿಯರಿಗೆ ಸೀಮಂತ ಮಾಡಿ ಗೌರವಿಸಲಾಗಿದೆ. ಈ ವೇಳೆ ಸಮಾಜದಲ್ಲಿ ಹೆಣ್ಣನ್ನ ಹೇಗೆ ಗೌರವಿಸಬೇಕು ಅಂತ ಹೇಳಿ ಶಾಂತ ರಾಮಸ್ವಾಮಿ ಸಂದೇಶವನ್ನ ನೀಡಿದ್ದಾರೆ. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಡೆದಿದೆ. ಸಾಕಷ್ಟು ಜನ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬನಶಂಕರಿ ಮಹಿಳಾ ಸಮಾಜದಿಂದ ನಡೆದಿರುವಂತಹ ಕಾರ್ಯಕ್ರಮ ಇದು. ಅಧ್ಯಕ್ಷೆ ಶಾಂತ ರಾಮಸ್ವಾಮಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಎಲ್ಲರೂ ತುಂಬಾ ಯೋಚನೆ ಮಾಡ್ಕೊಂಡು ಎಲ್ಲೋ ಕಳೆದೋಗಿರೋ ತರ ಇದ್ದೀರಾ. ಎಲ್ಲರೂ ಅಟ್ಲೀಸ್ಟ್ ಶೇಕ್ ಮಾಡಿ ಅವರು ಪುಷ್ಪದಿಂದ ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ನಾವು ಟಾರ್ಚ್ ನ ಲೈಟ್ಸ್ ಅಂದ್ರೆ ಕೆಲವರು ಇನ್ನೂ ಟಾರ್ಚಸ್ ಆನ್ ಮಾಡಿಲ್ಲ. ಎಲ್ಲರೂ ನಿಮ್ಮ ಈ ಕುರಿತಂತೆ ಬನಶಂಕರಿ ಮಹಿಳಾ ಸಮಾಜದ ಅಧ್ಯಕ್ಷೆ ಶಾಂತ ರಾಮಸ್ವಾಮಿ ಜೊತೆಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಮಹಿಳಾ ದಿನಾಚರಣೆ ಅಂಗವಾಗಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಶಾಂತ ರಾಮಸ್ವಾಮಿ ಇದ್ದಾರೆ. ಮ್ಯಾಮ್, ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ, ಒಂದು ಮಹಿಳೆಯನ್ನು ಗುರುತಿಸಿ ಅದರಲ್ಲೂ ಕೂಡ ಅಂದರೆ ಒಂದು ತಾಯಿಗೆ ಸಲ್ಲಬೇಕಾದಂತಹ ಗೌರವವನ್ನು ನೀವು ಕೊಡ್ತಾ ಇದ್ದೀರಾ. ಎಷ್ಟು ಖುಷಿ ಆಗ್ತಿದೆ. ಎಷ್ಟು ಜನ ಸೇರ್ತಾ ಇದ್ದಾರೆ ಮ್ಯಾಮ್? ತುಂಬ ಖುಷಿ ಆಗ್ತಿದೆ. ಸುಮಾರು ಜನ ಸೇರ್ತಾ ಇದ್ದಾರೆ. ಇಲ್ಲಿ 100 ಜನ ಇದ್ದಾರೆ. ಬಟ್ ವಿಶ್ವ ಮಹಿಳಾ ದಿನಾಚರಣೆಯ ಜೀ ಕನ್ನಡದವರೆಗೂ ನಾನು ವಿಶ್ ಮಾಡ್ತಾ ಇದ್ದೀನಿ. ನಿಮಗೂ ಆರೋಗ್ಯ, ಭಾಗ್ಯ, ಯಶಸ್ಸು ನೀವೇನೇನು ಅಂದ್ಕೊಂಡಿದ್ದೀರೋ ಎಲ್ಲವೂ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಯಾಕಿದು ವಿಶ್ವ ಮಹಿಳಾ ದಿನಾಚರಣೆ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡ್ವಿ ಅಂದರೆ, ನಮ್ಮದು ಸಮಾಜ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ 50ನೇ ವರ್ಷಕ್ಕೆ ವಿಭಿನ್ನವಾಗಿ ಮಾಡಬೇಕು, ಮಹಿಳೆಯರಿಗೆ ಒಂದು ಸಂದೇಶ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಈ ಕಾನ್ಸೆಪ್ಟ್ ಇಟ್ಟುಕೊಂಡು ಮಹಿಳೆಯರಿಗೆ ಬಡ ಹೆಣ್ಣು ಮಕ್ಕಳು ಏನಿದ್ದಾರೋ ಅಂಥ ಹೆಣ್ಣು ಮಕ್ಕಳಿಗೆ 10 ಜನಕ್ಕೆ ಮಾಡಬೇಕು ಅಂತ ಅಂದ್ಕೊಂಡು ಹೋಗಿದ್ದು. ಅದು ನಿನ್ನೆ ಅಷ್ಟೇ ಒಂದು ಡೆಲಿವರಿ ಆಗೋಯ್ತು. ಹಾಗಾಗಿ ಅದು ಒಂದು ಇದಾಯಿತು. ಈಗ ನವದುರ್ಗಿಯರು ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಇನ್ನು ಹೆಚ್ಚಿನ ರೀತಿಲಿ ಈ ಥರ ಮಾಡೋದು, ಈ ಮಹಿಳಾ ಸಮಾಜ ಅನ್ನೋದೇ ಒಂದು ವಿಭಿನ್ನ. ದೇಶದಲ್ಲಿ 3 ಬಣ್ಣಗಳಿದ್ದಾವೆ ಅಂತ ಹೇಳ್ತಾರೆ. ಹಾಗೂ ನಮ್ಮ ಕರ್ನಾಟಕದಲ್ಲಿ 2 ಬಣ್ಣ ಇದೆ. ನನ್ನ ಸಮಾಜದ್ದು ಒಂದೇ ಬಣ್ಣ. ಆ ಬಣ್ಣನೇ ಈ ಕೆಲಸ ಮಾಡಲಿದ್ದಕ್ಕೆ ಒಂದು ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಜೊತೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ, ಇವತ್ತು ಆ ಕಾರ್ಯಕ್ರಮ ಮಾಡಲಿಕ್ಕೆ ನನ್ನ ಕಾರ್ಯಕಾರಿ ಸಮಿತಿ ಅಲ್ಲದೆ ಇದ್ದರು ನಾನು ಮಾಡ್ತೀನಿ ಅಂತ ನನ್ನ ಜೊತೆಗೆ ಡೊಳ್ಳು ಕುಣಿತ ಇರ್ಬೋದು, ಸಂಗೀತ ಇರ್ಬೋದು, ಯಕ್ಷಗಾನದವ್ರು ಇರ್ಬೋದು, ನಾವು ಬಂದು ಮಾಡ್ತೀವಿ ಅಂತಂದ್ಬಿಟ್ಟು ನನಗೆ ಬ್ಯಾಕ್ ಸಪೋರ್ಟ್ ಕೊಟ್ಟಿದ್ದಾರಲ್ಲ, ನಂಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ನನಗೆ ಮಾಡಿಕೊಡ್ತಿದ್ದಾರೆ. ನನಗೆ ಈ ಜೀ ಟಿ ವಿನವರು ಪರಿಚಯ ಆದಮೇಲೆ ನನಗೊಂದು ಅವಾರ್ಡ್ ಕೊಟ್ಟಿರೋದಕ್ಕೆ ಇನ್ನೂ ಉನ್ನತ ಮಟ್ಟಕ್ಕೆ ಮಾಡಬೇಕು ಅನ್ನೋದೇ ನನ್ನದೊಂದು ಉದ್ದೇಶ. ನೀವುಗಳು ಯಾವಾಗ ನನಗೆ ಬೆನ್ತಟ್ಟಿ ನನಗೊಂದು ಪ್ರಶಸ್ತಿ ನೀವು ಕೊಟ್ಟರಲ್ಲ, ಅದು ನಿಜವಾಗ್ಲೂ ಎಲ್ರಿಗೂ ತೋರಿಸಿದ್ಮೇಲೆ ಒಂದು ವಿಭಿನ್ನವಾಗಿ ಪ್ರಶಸ್ತಿಗಳು ಸಿಕ್ಕಿದಾಗ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಸರಳ ವಿವಾಹ ಇದೆ, ಇನ್ನು BBMPಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಮಕ್ಳು, ಕಸ ಗುಡಿಸತಕ್ಕಂಥ ಹೆಣ್ಮಕ್ಳದ್ದು ಕಾರ್ಯಕ್ರಮ ಇದೆ. ಇನ್ನೊಂದು ಬಡ ಒಂದು ಏನೂ ಅವರಿಗೆ ಆರೋಗ್ಯ ಬಗ್ಗೆ ಏನೂ ತಪಾಸಣೆ ಗೊತ್ತೇ ಇಲ್ದಿರೋದ ಕಡೆಗೆ ಅಲ್ಲಿ ಹೋಗಿ ಆ ಜನಾಂಗವನ್ನು ಗುರುತಿಸಿ ಅವರಿಗೆ ಒಂದು ಹಾಟ್ ಕಿಟ್ಗಳನ್ನ ಕೊಡೋವಂಥದ್ದು ಇರ್ಬೋದು. ಆಮೇಲೆ ನಮ್ಮ ರೈತರ ಮಕ್ಕಳು ವಿಭಿನ್ನವಾಗಿ ಒಂದು ರೈತರ ಮಕ್ಕಳಿಗೆ ಮದುವೆ ಮಾಡಬೇಕು, ಬಂಡಿನಲ್ಲಿ ಕರ್ಕೊಂಬಂದು ಅವರಿಗೆ ನಮ್ಮ ಕುವೆಂಪು ಮಾಂಗಲ್ಯ ತಂತು ನಾನೇನ ಅಂತ ಒಂದಿದೆ, ಮಾಂಗಲ್ಯ ಇದ್ರದ್ದು
ಅದನ್ನು ಮಾಡಿಸಿ ಒಂದು 500 ಜನಕ್ಕೆ ಊಟದ ವ್ಯವಸ್ಥೆ ಇರ್ಬೋದು. ಯಾವ ರೀತಿ ನಾವು ಒಂದು ಸಿಂಪಲ್ಲಾಗಿ ಮದುವೆ ಮಾಡ್ಕೊತೀವೋ ಆ ರೀತಿಲಿ ಆ ಮಕ್ಕಳಿಗೂ ಬಡ ಮಕ್ಕಳಿಗೆ ಮದುವೆ ಮಾಡಿ ಅಡುಗೆ ಮನೆದು ಏನೇನು ಅವ್ರಿಗೆ ಸಾಮಾನು ಬೇಕು ಆ ಸಾಮಾನುಗಳನ್ನೆಲ್ಲ ಕೊಟ್ಟು ಮಾಡೋಂಥ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಇನ್ನು ಹೆಚ್ಚಿನ ರೀತಿಲಿ ಹೆಚ್ಚೆಚ್ಚಿಗೆ ಮಾಡಲಿಕ್ಕೆ ನಮಗೆ ಯಾವಾಗ ಒಂದು ಪ್ರಶಸ್ತಿಗಳು ಕೊಡ್ತೀರೋ ಆ ಪ್ರಶಸ್ತಿ ನಮಗೆ ಬೆನ್ನು ತಡ್ತಾ ಇರುತ್ತೆ. ಇನ್ನು ಹೆಚ್ಚಿನ ರೀತಿಲಿ ಮಾಡಿ ಎದ್ದೇಳಿ ಅಂತ ಹೇಳೋಂಥ ಕಾರ್ಯಕ್ರಮ ನೀವು ಮಾಡಿ ನಮಗೊಂದು ಪ್ರೋತ್ಸಾಹ ಮಾಡಿದ್ದೀರಾ. ನಿಜವಾಗ್ಲೂ ಜೀ ಕನ್ನಡದವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಜೀ ಕನ್ನಡ. ಓಕೆ, ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಮ್ಯಾಮ್ ನಿಮ್ಮನ್ನು ಗುರುತಿಸಿ ಈ ಸಮಾಜದಲ್ಲಿ ಅಂದರೆ ನೀವು ಇಷ್ಟೊಂದು ಸೇವೆ ಮಾಡ್ತಾ ಇರೋದಕ್ಕೆ ನಮ್ಮ ಜೀ ಕನ್ನಡದ ವತಿಯಿಂದ ಕೂಡ ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನೋಡ್ತಾ ಇದ್ರಲ್ಲ, ಅಂದರೆ ಈಗಾಗಲೇ ಬಹುತೇಕವಾಗಿ ವಿದ್ಯಾಭ್ಯಾಸ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡೋ ಮೂಲಕ ಇವರು ಈಗಾಗಲೇ ಹೆಸರುವಾಸಿಯಾಗಿರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.